ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಐಶ್ವರ್ಯ. ಸೊ ಇವತ್ತು ಆಸ್ ಯೂಶುವಲ್ ಬ್ಲಾಗ್ಸ್ ಅಂತೂ ನಾವು ಮಾಡ್ತಾ ಇಲ್ಲ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಅಂಡ್ ಸ್ವಲ್ಪ ಸ್ಪೆಷಲ್. ಯಾಕೆಂದ್ರೆ ಈಗ ಆಲ್ರೆಡಿ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ. ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ವಿಡಿಯೋಗೋಸ್ಕರ ನಾನು ನಮ್ಮ ಅಮ್ಮನ ಜೊತೆ ಕುಕ್ ಮಾಡ್ತಾ ಇದ್ದೀನಿ. ಅಂಡ್ ಅವರು ಇವತ್ತು ಏನ್ ಸ್ಪೆಷಲ್ ರೆಸಿಪಿಯನ್ನ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಕೇಳ್ಕೊಳ್ಳೋಣ. ಫಸ್ಟ್ ಅಮ್ಮನ್ ಕಲ್ತ್ಬಿಡೋಣ. ಓಕೆ ಅಮ್ಮ? ಹಾಯ್, ಹಲೋ. ಹಾಯ್. ಸೊ ಅಮ್ಮ, ಇವತ್ತು ನಮ್ಮೆಲ್ಲ ವೀಕ್ಷಕರಿಗೋಸ್ಕರ ಏನಂತ ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತಿದ್ಯಾ? ಹೋಳ್ ಬದನೆಕಾಯಿ ಎಣ್ಗಾಯಿ ಅಂತ ಮಾಡ್ತಾ ಇದ್ದೀನಿ. ಓಕೆ. ಇದು ಚಪಾತಿಗೂ ರೊಟ್ಟಿಗೂ ಯಾವ್ದಕ್ಕಾದ್ರೂ ಸರಿ ತುಂಬಾ ಟೇಸ್ಟಿ ಆಗಿರುತ್ತೆ. ಓಕೆ. ಬೇಗನೂ ಆಗುತ್ತೆ ಇದು. ಓಕೆ ಓಕೆ. ಸೊ ಇದನ್ನ ನೀನ್ ಎಲ್ಲಿ ಕಲ್ತಿದ್ದು? ಇದು ಉತ್ತರ ಕರ್ನಾಟಕದ ರಾಮದುರ್ಗ ಅಂತಿದೆ, ಅಲ್ಲಿ ಆ ಊರಲ್ಲಿ ಕಲ್ತಿದ್ದೆ ನಾನು. ಓಕೆ 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 ಫೈನ್. ಅಲ್ಲಿ ಎಲ್ಲ ಸ್ವಲ್ಪ ಜೋಳದ ರೊಟ್ಟಿಗೆ ಇದನ್ನ ಯೂಸ್ ಮಾಡ್ತಾರೆ. ನಾನು ಚಪಾತಿಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ ಫೈನ್. ಸೊ ಈಗ ಆಲ್ರೆಡಿ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಫೈನ್. ಸೊ ಇಲ್ಲಿ ಆಲ್ರೆಡಿ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದಾರೆ. ನೀನ್ ಇಲ್ಲಿ ಗುಂಡು ಬದನೆಕಾಯಿ ಯೂಸ್ ಮಾಡಿರೋದಲ್ಲ? ಬದನೆಕಾಯಿ ಯೂಸ್ ಮಾಡ್ತೀನಿ. ಓಕೆ. ಉದ್ದಾದ್ರೂ ಪರವಾಗಿಲ್ಲ, ಮೈಸೂರು ಬಂದೆ ಇದಾದ್ರೂ ಪರವಾಗಿಲ್ಲ, ಯಾವ್ದಾದ್ರೂ ಓಕೆ. ಓಕೆ ಓಕೆ. ಸೊ ಇವಾಗ ನಿಮ್ಮ ಮನೆಯಲ್ಲಿ ಗುಂಡು ಬದನೆಕಾಯಿ ಇದೆ ಅಂತ ಅಂದ್ರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಮೈಸೂರು ಬದನೆಕಾಯಿ ಇದೆ ಅಂತ ಅಂದ್ರೆ ನೀವು ಅದನ್ನ ಕೂಡ ಯೂಸ್ ಮಾಡ್ಬೋದು. ನಾವ್ ಇವತ್ತು ಇಲ್ಲಿ ಗುಂಡು ಬದನೆಕಾಯಿನ ಯೂಸ್ ಮಾಡ್ತಾ ಇದೀವಿ. ಸೊ ಎಷ್ಟು ಕ್ವಾಂಟಿಟಿ ಇದೆ ಮಗೆ? ಇದರಲ್ಲಿ ಒಂದು 1/4 kg ಇರ್ಬೋದು. ಓಕೆ, ಒಂದು 1/4 kg ಇದೆಯಂತೆ. ಇದು ಎಷ್ಟು ಜನಕ್ಕಾಗುತ್ತೆ? ಒಂದ್ 4 ಜನ ತಿನ್ಬೋದು. ಒಂದು 4 ಜನ ಆರಾಮಾಗಿ ತಿನ್ಬೋದಂತೆ. ಓಕೆ. ಸೊ ಇದ್ರಲ್ಲಿ 2 ಕಲರ್ ಬರುತ್ತಲ್ಲ, ಒಂದು ರೆಡ್ ಒಂದು ಗ್ರೀನ್. ಸೊ ಓಕೆ ಫೈನ್. ಸೊ ಹಾಗಿದ್ರೆ ರೆಸಿಪಿ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ ಫೈನ್. ನಮ್ಮಮ್ಮ ಆಲ್ರೆಡಿ ಒಂದು ಶೆಫ್ ಸ್ಟೈಲ್ ಅಲ್ಲಿ ರೆಡಿ ಆಗ್ಬಿಟ್ಟಿದ್ದಾರೆ, ಏಪ್ರೋನ್ ಹಾಕೊಂಡು. ಏನ್ ಮಾಡ್ತಿದ್ಯಮ್ಮ ಈಗ? ಈಗ ಫಸ್ಟ್ ಒಂದು ಬಾಣ್ಲೆ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬೇಕು. ಓಕೆ. ಮತ್ತೆ ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಸಾಸಿವೆ, ಅದು ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ. ಓಕೆ. ಮತ್ತೆ ಈರುಳ್ಳಿ ಹಾಕೋಬೇಕು. ನೆಕ್ಸ್ಟ್ ಸಣ್ಣಕ್ಕೆ ಹೆಚ್ಕೊಂಡಿರುವಂತ ಈರುಳ್ಳಿ. ಓಕೆ. 4 ಜನಕ್ಕಾದ್ರೆ ಒಂದು ದಪ್ಪ ಈರುಳ್ಳಿ. ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಓಕೆ. ಇದಕ್ಕೆ ಹೆಚ್ಚಿಟ್ಕೊಂಡಿರೋದು ಬದನೆಕಾಯಿ ಹಾಕ್ತೀನಿ. ಓಕೆ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಓಕೆ. ಸ್ವಲ್ಪ ಇದು ನೀರು ಹಾಕ್ಬಿಟ್ಟು ಇದು ಮುಳುಗಕ್ಕಂತ ಮುಚ್ಚಿಟ್ಬಿಟ್ರೆ ಅದು ಇಟ್ಕೊಳ್ಳುತ್ತೆ. ಇದೇನಿದು? ಇದು ಶೇಂಗಾ ಬೀಜ ಮತ್ತು ಗುರೆಳ್ಳು. ಓಕೆ. ಹುಚ್ಚೆಳ್ಳು ಅಂತಾನು ಹೇಳ್ತಾರೆ ಇದನ್ನ. ಎರಡೂ ಸ್ವಲ್ಪ ತರ್ತರಿಯಾಗಿ ಫ್ರೈ ಮಾಡ್ಬಿಟ್ಟು ತರ್ತರಿಯಾಗಿ ಇದು ಮಾಡ್ಬೋದು, ಮಿಕ್ಸಿ ಮಾಡಿ. ಎರಡನ್ನೂ ಫ್ರೈ ಮಾಡ್ಬೇಕಾ? ಎರಡನ್ನೂ ಫ್ರೈ ಮಾಡಿ ಬೇರೆ ಬೇರೆ ಹಾಕಿ ಫ್ರೈ ಮಾಡಿ ಸ್ವಲ್ಪ ಆರಿದ ನಂತರ ಅದನ್ನ ಸ್ವಲ್ಪ ಮಿಕ್ಸಿ ಮಾಡಿ. ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಇಲ್ಲಿ ಈಗ 1-2 ಸ್ಪೂನ್ ಅಷ್ಟು ಹುಣಸೆ ಹಣ್ಣು ರಸ. ಓಕೆ. ಸೊ ಯೂಶಲಿ ಉತ್ತರ ಕರ್ನಾಟಕ ಸೈಡ್ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ ಸ್ವಲ್ಪ ಅವರು ಹಾಫ್ ಕುಕ್ ಮಾಡ್ತಾರೆ, ಅಂದ್ರೆ ಒಂದು 80% ಕುಕ್ ಮಾಡ್ತಾರೆ ಅಷ್ಟೇನೆ ಅಲ್ವಮ್ಮ? ತುಂಬಾ ಬೇಯಿಸಲ್ಲ. 80% ಬೇಯಿಸ್ತಾರೆ ಅಷ್ಟೇನೆ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ, ಸ್ವಲ್ಪ ಜೀರಿಗೆ, ಹಸಿ ಜೀರಿಗೆನೆ ಹಾಕೊಂಡು ಮಿಕ್ಸಿ ಮಾಡ್ಬೇಕು. ಇದನ್ನ ಸ್ವಲ್ಪ ನೀರ್ ಹಾಕ್ಬೋದಾ? ಓಕೆ. ನೀರ್ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ತುಂಬಾ ತೆಳುವಲ್ಲ. ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಹಾಕಿದ್ಮೇಲೆ ಈ ಶೇಂಗಾ ಬೀಜ ಮತ್ತೆ ಗುರೆಳ್ಳು ಇದನ್ನು ಇದಕ್ಕೆ ಹಾಕೊಂಡ್ಬಿಡೋದು. ಹಾಕೊಂಡ್ಬಿಟ್ಟು ಸ್ವಲ್ಪ ನೀರ್ ಹಾಕೊಂಡು ಇದು ಹಾಕಿದಷ್ಟು ಇದು ಗಟ್ಟಿ ಆಗ್ತಾ ಬರುತ್ತೆ. ಯಾಕೆಂದ್ರೆ ಇದು ಶೇಂಗಾ ಬೀಜ ಹಾಕಿರೋದ್ರಿಂದ ನೀರ್ ಹಾಕಿದಷ್ಟು ಗಟ್ಟಿ ಆಗ್ತಾ ಬರುತ್ತೆ. ಆಮೇಲೆ ಇವಾಗ ಹುಣಸೆ ರಸ ಬಿಡಿ. ಈಗ ಇದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಸ್ವಲ್ಪ ಬೆಲ್ಲ ಹಾಕ್ಬೇಕು. ಓಕೆ. ಸಾಕಾ? ಸಾಕು. ತುಂಬಾ ಸ್ವೀಟ್ ಆದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಖಾರ, ಹಸಿ ಖಾರ ಇರುತ್ತಲ್ಲ ಅದು ಸ್ವಲ್ಪ ಅದು ಒಡಿಲಿ ಅಂತ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬಿಟ್ರೆ. ಈಗ ನಿಮ್ಗೆ ಉತ್ತರ ಕರ್ನಾಟಕ ಇಷ್ಟನಾ ಬೆಂಗಳೂರು ಜಾಸ್ತಿ ಇಷ್ಟನಾ? ಎಷ್ಟು ವರ್ಷ ಇದೆಯಮ್ಮ ನೀವು? 15 ವರ್ಷ. ಒನ್ ಫ್ಯಾಕ್ಟ್ ಏನ್ ಗೊತ್ತಾ, ನಮ್ಮಮ್ಮ 15 ವರ್ಷ ಉತ್ತರ ಕರ್ನಾಟಕದಲ್ಲಿದ್ರು. ಬಟ್ ನಮ್ಮಮ್ಮ ಉತ್ತರ ಕರ್ನಾಟಕ ಭಾಷೆ ಇನ್ನೂ ಬರಲ್ಲ. ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಪೂರ್ತಿಯಾಗಿ, ಬಟ್ ಮಾತಾಡಲ್ಲ ಅಲ್ಲ ನಮ್ಮ? ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ರೆ ಆಯ್ತು. ಆಹಾ, ಸೂಪರ್ ಆಗಿ ಪರಿಮಳ ಬರ್ತಾ ಇದೆ ಅಮ್ಮ. ಸೊ ಚಪಾತಿ ರೆಡಿ ಆಗಿದೆ, ಇವಾಗ ಟೇಸ್ಟ್ ಮಾಡೋಣ.
ಕಡಲೆ ಬೀಜದ ಫ್ಲೇವರ್ ಜಾಸ್ತಿ ಸಿಗ್ತಾ ಇದೆ ಅಂಡ್ ತುಂಬಾ ಚೆನ್ನಾಗಿದೆ. ಚಪಾತಿಗೆ ರೊಟ್ಟಿಗೆ ನಮ್ಮ ಇಡಾಗೆ ಸೂಪರ್ ಆಗಿದೆ, ಒಳ್ಳೆ ಕಾಂಬಿನೇಷನ್. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಅಂಡ್ ನೀವು ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದು ಮರಿಬೇಡಿ. ನಾನು ಪೂರ್ತಿ ಖಾಲಿ ಮಾಡ್ತೇನೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಓಕೆ, ಬಾಯ್.